ಕೈಮಾ ಉಂಡೆ ಸಾರು ಕಾಮನ್ ರೆಸಿಪಿ. ಕೈಮಾ ಉಂಡೆನ ಸಾಂಬಾರಲ್ಲಿ ತಿನ್ನೋದು ಅದು ಕಾಮನ್ ಟೇಸ್ಟ್. ಆದರೆ ಈ ಥರ ಕ್ರಿಸ್ಪಿಯಾಗಿ ಕೈಮಾ ಉಂಡೆನ ಫ್ರೈ ಮಾಡಿದ್ದೀರ ಯಾವತ್ತಾದ್ರು ಸ್ನ್ಯಾಕ್ಸ್ ಆಗಿ ಆ್ಯಂಡ್ ಮಕ್ಕಳ ಫೇವ್ರೇಟ್ ಆಗಿ, ಹೊರಗಡೆ ಕ್ರಿಸ್ಪಿ ಒಳಗಡೆ ಜ್ಯೂಸಿ. ಬನ್ನಿ ಪ್ರಾಸೆಸ್ಗೆ ಹೋಗೋಣ. ನಾನಿಲ್ಲಿ ಅರ್ಧ kg ಕೈಮಾ ಮಟನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 3 ಈರುಳ್ಳಿ, ನಾನು ಸ್ಪೈಸಿ ಜಾಸ್ತಿ ತಿನ್ನೋದಾದ್ರೆ ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು ಇಡೀ ಕರ್ಬೇವಿನ ಸೊಪ್ಪು ಆ್ಯಂಡ್ ಕೊತ್ತಂಬರಿ. ಎಷ್ಟು ಟೇಸ್ಟಿಯಾಗಿತ್ತು ಆ್ಯಂಡ್ ಎಷ್ಟು ಯೂಸ್ಫುಲ್ ಆಯಿತು ನಿಮಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನನಗೆ ಒಂದು ಬೂಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಸ್ಗೆ. ನನ್ನ ಕಡೆಯಿಂದ ನನ್ನ ವೀಡಿಯೋಸ್ನ ಸ್ವಲ್ಪ ಜನ ನೋಡಿ ಅದನ್ನು ಲೈಕ್ ಮಾಡಿ ಅದನ್ನು ಟ್ರೈ ಮಾಡ್ತಿದ್ದಾರೆ. ನಾನು ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡ್ಬೋದು ಆ್ಯಂಡ್ ನನ್ನ ನಾಲೆಡ್ಜ್ ಶೇರ್ ಮಾಡ್ಬೋದು ಕುಕ್ಕಿಂಗ್ ಮೇಲೆ ಅಂತ ನನಗೂ ಒಂದು ಆಸಕ್ತಿ ಮೂಡುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡಿಕೊಡಿ. ಈಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಈ ಥರ ಹಚ್ಕೋತಾ ಇದ್ದೀನಿ. ಸೊ ದಟ್ ಅದು ಬಾಯಿಗೆ ಸಿಗ್ದಿರ ಹಂಗೆ ಡೀಪ್ ಫ್ರೈ ಆಗಿಬಿಡೋ ಥರ. ಏಕೆಂದರೆ ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಅವ್ರಿಗೆ ಸ್ಪೈಸ್ ಅಂದಿದ ತಕ್ಷಣ ಅದು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಾನು ಈ ಥರ ಸಣ್ಣದಾಗಿ ಹಚ್ಕೊಳೋದ್ರಿಂದ ಅದು ಕರಗೋಗುತ್ತೆ. ಇನ್ನೊಂದು ಏನಂದರೆ ಅದು ಆಲ್ರೆಡಿ ಮಟನ್ ಕೀಮಾ ಒಳಗಡೆ ಮಿಕ್ಸ್ ಆಗೋದ್ರಿಂದ ನಮ್ಗೆ ಗೊತ್ತಾಗಲ್ಲ ಅದು ಚಿಲ್ಲೀಸ್ ಹಾಕಿದ್ದೀರಿ ಅಂತ. ಸೊ ಇದು ಕಿಡ್ಸ್ ಫ್ರೆಂಡ್ಲಿ ರೆಸಿಪಿ ಕೂಡ. ಆನಿಯನ್ ಕೂಡ ಹೀಗೆ ನಾನು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾ ಅಥವಾ ನಿಮಗೆ ಗೊತ್ತಿರೋ ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಟ್ರೈ ಮಾಡೋದಕ್ಕಾಗುತ್ತೆ ಆ್ಯಂಡ್ ನಾನು ಅದನ್ನು ಟ್ರೈ ಮಾಡಿ ನಾನು ನಿಮ್ಮ ನೇಮ್ ಮೆನ್ಷನ್ ಮಾಡಿ ಟ್ಯಾಗ್ ಮಾಡಿ ಆ್ಯಂಡ್ ನಿಮ್ಮ ಕಮೆಂಟ್ನ ಪಿಂಗ್ ಮಾಡಿರ್ತೀನಿ. ಸೊ ದ್ಯಾಟ್ ನಮ್ಮ ವ್ಯೂವರ್ಸ್ ಆ ರೆಸಿಪಿನ ಟ್ರೈ ಮಾಡಿ ಅವರು ಟೇಸ್ಟ್ ಹೇಗಿದೆ ಅಂತ ನೋಡಲಿ. ಈಗ ನಾವು ಚಕ್ಕೆ ಲವಂಗನ ಪೌಡರ್ ಮಾಡ್ಕೊಳ್ಳೋಣ. ಇದು ಅರ್ಕ ಬರ್ಕ ಮಿಕ್ಸಿನಲ್ಲಾದರೂ ಮಾಡ್ಕೋಬೋದು ಅಥವಾ ಹಿಂಗೆ ಕೈಯಲ್ಲಾದರೂ ಹಿಂಗೆ ಜಚ್ಕೋಬೋದು. ಇನ್ನು ಯಾವ ಥರ ಎಲ್ಲ ವೀಡಿಯೋ ಮಾಡ್ಬೋದು, ಯಾವುದೆಲ್ಲ ಎಂಕರೇಜಿಂಗ್ ಆಗಿರುತ್ತೆ, ನೀವು ಯಾವುದೆಲ್ಲ ನೋಡಬೇಕು ಅಂತ ಇದ್ದೀರಾ, ಡೈಲಿ ವ್ಲಾಗ್ಸ್ ಆಗಲಿ ಅಥವಾ ನಾನು ಮನೆಯಲ್ಲಿ ಏನದು ಅಡುಗೆ ಮನೆಯದು ಡೆಕೋರೇಷನ್ ಆಗಿರಲಿ ಅಥವಾ ನನ್ನ ಮನೆ ಹೋಮ್ ಟೂರ್ ಆಗಲಿ, ನಿಮ್ಗೆ ಯಾವ್ದು ಬೇಕಂದ್ರೂ ನೀವು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ. ಈಗ ಒಂದು ಬೌಲ್ಗೆ ಕೀಮಾ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಬೆಳ್ಳುಳ್ಳಿನ ಜಜ್ಕೊತಿದ್ದೀನಿ. ಅರ್ಕ ಬರ್ಕ ಇದ್ದರೆ ಸಾಕು. ಒಂದು ಹ್ಯಾಂಡ್ಫುಲ್ ಅಷ್ಟು ಗಾರ್ಲಿಕ್ನ ತೊಗೊಂಡು ಚೆನ್ನಾಗಿ ಜಜ್ಕೋಬೇಕು. ಎಷ್ಟು ಗಾರ್ಲಿಕ್ ತಿಂದರೆ ಅಷ್ಟು ಒಳ್ಳೆಯದು ಹೆಲ್ತಿಗೆ. ಸೊ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ನಾನು ಯೂಶ್ವಲಿ ಜಾಸ್ತಿ ಯೂಸ್ ಮಾಡ್ತೀನಿ. ನಾನೀಗ ಕೈಮಾಗೆ ಕರ್ಬೇವಿನ ಸೊಪ್ಪು ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ. ನಿಮಗೂ ಈ ಹ್ಯಾಬಿಟ್ ಇದೆಯಾ ಅಂದರೆ ಅಡುಗೆ ಮನೆಯಲ್ಲಿ ಏನು ಟಚ್ ಮಾಡಿದ್ರೂ ಬಿಫೋರ್ ಯೂಸ್ ಅದು ವೆಸಲ್ಸ್ ತೊಳೆಯೋದು ಕಾಮನ್ನು ಅಲ್ವಾ? ಬಟ್ ಇದು ಏನು ಅಟ್ಲೀಸ್ಟ್ ನೈಫ್ ಎತ್ಕೊಂಡು ಇಡೋಕ್ಕೋದ್ರೂ ಅದಕ್ಕೂ ಹ್ಯಾಂಡ್ ವಾಶ್ ಮಾಡಬೇಕು. ಆನಿಯನ್ ಕಟ್ ಮಾಡಿದ್ರು ಅದಕ್ಕೂ ಹ್ಯಾಂಡ್ ವಾಶ್, ಕೊತ್ತಂಬರಿ ಕಟ್ ಮಾಡೋಕ್ಕೂ ಹ್ಯಾಂಡ್ ವಾಶ್, ಮತ್ತು ಅಲ್ಲೇನಾದರೂ ಮುಟ್ಟಿದ್ರು ಅದಕ್ಕೂ ಹ್ಯಾಂಡ್ ವಾಶ್. ಫ್ರೀಕ್ವೆಂಟ್ಲಿ ಹ್ಯಾಂಡ್ ವಾಶ್ ಮಾಡ್ತಾನೆ ಇರ್ತೀನಿ. ಸೊ ನೀವೂ ಹಿಂಗೇನಾ ಅಥವಾ ಇದು ಕಾಮನ್ನಾ ಅಥವಾ ನನಗೆ ಮಾತ್ರ ಈ ಥರ ಇರೋದಾ? ಕಮೆಂಟಲ್ಲಿ ತಿಳಿಸಿ ಇದು ಕೂಡ. ಸೊ ದಟ್ ನನಗೆ ಐ ಆಮ್ ನಾಟ್ ಅಬ್ನಾರ್ಮಲ್ ಅಂತಲೂ ಫೀಲ್ ಆಗುತ್ತೆ. ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ನೀರು ಜಾಸ್ತಿ ಕುಡಿತೀನಿ ಆ್ಯಂಡ್ ಹ್ಯಾಂಡ್ ವಾಶ್ ಕೂಡ ಜಾಸ್ತಿ ಮಾಡ್ತೀನಿ. ಸೊ ನಾನಿಲ್ಲಿ ಪೌಡರ್ಸ್ನ ಹಾಕ್ತಿದ್ದೀನಿ. ಒಂದು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರದ ಪುಡಿ ಅದು ಕಿಚ್ಚು ಕೂಡ ಇರೋದ್ರಿಂದ ನೀವು ಲಿಮಿಟಾಗಿ ಯೂಸ್ ಮಾಡಿ. ಆ್ಯಂಡ್ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಿದ್ದೀನಿ ನಾನಿಲ್ಲಿ.
ಈಗ ನಾವು ಚಕ್ಕೆ ಲವಂಗನ ಪುಡಿ ಮಾಡಿದ್ರಲ್ಲ ಅದು ಕೂಡ ಹಾಕ್ಕೊಳ್ಳೋಣ. ಇದು ಫೈನ್ ಪೌಡರ್ ಆದರೂ ಹಾಕ್ಕೋಬೋದು, ಈ ಥರ ಹರ್ಕ ಬರ್ಕ ಆದರೂ ಹಾಕ್ಕೋಬೋದು. ಹೆಣ್ಮಕ್ಳು ಅಂತಲೇ ಅಲ್ಲ, ಬಟ್ ಯಾವುದೇ ಹ್ಯೂಮನ್ ಬೀಯಿಂಗ್ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೆ ಒಳ್ಳೇದಲ್ವ. ಬ್ರೈನ್ ಬೇರೆ ಕಡೆ ಯೋಚನೆ ಮಾಡೋದಕ್ಕಿರಲ್ಲ, ಡಿಪ್ರೆಷನ್ ಇರಲ್ಲ, ಒಂದು ಕೈಂಡ್ ಆಫ್ ಅರ್ನಿಂಗ್ ಇರುತ್ತೆ, ನಮಗೂ ಕಾನ್ಫಿಡೆನ್ಸ್ ಇರುತ್ತೆ. ಅಟ್ಲೀಸ್ಟ್ ಹಿಂಗೆ ರೆಗ್ಯುಲರಾಗಿ ಮಾಡೋದನ್ನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಸೊ ಇನ್ಸ್ಟ್ಯಾಂಟಾಗಿ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ತೀರಿ ಅನ್ನೋದು ಆಗಲ್ಲ. ಇನ್ಸ್ಟ್ಯಾಂಟಾಗಿ ಯಾವುದು ಸಕ್ಸಸ್ ಬರೋಲ್ಲ, ಟೈಮ್ ಟೇಕಿಂಗ್. ಬಟ್ ಆ ಎಫರ್ಟ್ಸ್ಗೆ ಯಾವತ್ತಾದರೂ ಒಂದಿನ ಫ್ರೂಟ್ಫುಲ್ ಆಗಿರುತ್ತಲ್ವ. ಸೊ ಗೋ ಅಹೆಡ್. ಯಾರಾದರೂ ಆಗಲಿ, ಹುಡುಗಿ ಆಗಲಿ ಹುಡುಗ ಆಗಲಿ, ನಿಮಗೆ ಎಲಿಜಿಬಲ್ ಇದ್ದೀರಾ, ನೀವು ಮಾಡ್ಬೋದು ಅಂತಂದರೆ ವೈ ಟು ವೇಸ್ಟ್ ಟೈಮ್ ಅಲ್ವಾ. ಸ್ಪ್ರೆಡ್ ಮಾಡ್ಬೋದಲ್ವ. ಕೈಂಡ್ ಆಫ್ ನಮ್ಮ ಇಂಡಿಯನ್ ಸ್ಪೈಸಿ ಹಿಂಟ್ಸ್ನ ಅವ್ರಿಗೆ ಆಸ್ಥೆಟಿಕ್ ಟೇಸ್ಟನ್ನ ಅವ್ರಿಗೆ ನಾವು ತೋರಿಸ್ಕೋತಾ ಇರೋ ಥರ ಅಲ್ವಾ. ನೀವೇನು ಹೇಳ್ತೀರಾ? ನನಗೇನೇ ಹೇಳಬೇಕಂದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ. ಆ್ಯಂಡ್ ಪ್ರಿಫರ್ ಯುವರ್ ಹ್ಯಾಂಡ್ಸ್. ಗ್ಲೌಸ್ ಹಾಕಿದ್ರೂ ಓಕೆ, ಬಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಷ್ಟು ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ಫುಲ್ಲಾಗಿ, ಫ್ಲೇವರ್ಫುಲ್ಲಾಗಿ, ಬಿಕಾಸ್ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಬೇಕು, ನಮಗೆ ಕಂಬೈನ್ ಆಗಬೇಕು. ಅದರಿಂದ ಜ್ಯೂಸ್ ಸ್ವಲ್ಪ ಹೊರಗಡೆ ಬರುತ್ತೆ. ಸೊ ಆಗ ನಮಗೆ ಮಿಕ್ಸ್ಚರ್ ಆಫ್ ಆಲ್ ಸ್ಪೈಸಸ್ ಟೇಸ್ಟ್ ಮಾಡೋಕ್ಕಾಗುತ್ತೆ. ಸೊ ನಾನೀಗ ಇಲ್ಲಿ ಪ್ಯಾನ್ ತೊಗೊಂಡು ಅದರಲ್ಲಿ ಆಯಿಲ್ ಹಾಕ್ತಿದ್ದೀನಿ. ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು. ಆ್ಯಕ್ಚುಲಿ ಇದನ್ನು ಪ್ಯಾಟಿ ಥರನೂ ಮಾಡ್ಕೊಬೋದು ನಾವು. ಇವಾಗ ಜಸ್ಟ್ ವಡೆ ಥರ ತಟ್ಕೊಂಡು ಆ್ಯಂಡ್ ಅದನ್ನು ಶಾಲೋ ಫ್ರೈ ಕೂಡ ಮಾಡ್ಕೊಬೋದು. ಅದನ್ನು ನೀವು ಮತ್ತೆ ಬ್ರೆಡ್ಡಲ್ಲಿ ಅಥವಾ ಬರ್ಗರ್ ಬನ್, ಸೊ ಇದರಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಚೀಸ್ ಆ್ಯಂಡ್ ಬ್ರೆಡ್ ಸ್ಪ್ರೆಡ್ ಆರ್ ಬರ್ಗರ್ ಸ್ಪ್ರೆಡ್ಸ್ನ ಯೂಸ್ ಮಾಡಿ ಪ್ಯಾಟಿ ಥರನೂ ಯೂಸ್ ಮಾಡ್ಕೊಬೋದು. ಆ್ಯಂಡ್ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಮೇಕ್ ಶ್ಯೂರ್ ಆಯಿಲ್ ತುಂಬ ಹೀಟ್ ಇರಬೇಕು. ಆ್ಯಂಡ್ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಆ್ಯಡ್ ಸಮ್ ಕಾರ್ನ್ಫ್ಲೋರ್. ಅದು ಸ್ಟಿಕ್ಕಿ ಇದ್ದರೆ ತಿಕ್ಕಾಗುತ್ತೆ. ಯೂಶ್ವಲಿ ಅದು ವಾಟರಿ ಇದ್ದಾಗ ಕಾರ್ನ್ಫ್ಲೋರ್ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನಮ್ಗೆ ಉಂಡೆ ಈಸಿಯಾಗಿ ಮಾಡ್ಬೋದು. ಸೊ ಇದನ್ನು ಫ್ಲಿಪ್ ಮಾಡ್ತಾ ಇರಬೇಕು. ಆ್ಯಂಡ್ ಇದು ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋದರೆ ಅದು ಬರ್ನ್ಟ್ ಆಗೋಗುತ್ತೆ. ನಾವು ಅಲ್ಲೇ ಇರಬೇಕು ಆ್ಯಂಡ್ ಅದನ್ನು ಫ್ಲಿಪ್ ಮಾಡ್ತಾ ಇರಬೇಕು. ಏಕೆಂದರೆ ನಮಗೆ ಹೊರಗಡೆ ಕ್ರಿಸ್ಪಿ ಆಗೋಗುತ್ತೆ, ಬಟ್ ಒಳಗಡೆ ಕೂಡ ಬೇಯಬೇಕಲ್ವ. ಸೊ ಇಟ್ ಹಾರ್ಡ್ಲಿ ಟೇಕ್ಸ್ 5 to 5 minutes ಅಂದ್ಕೊಳ್ಳಿ. 5 minutes ಇನ್ ದಿ ಓವರ್ ಹೀಟ್ ಆಫ್ ಆಯಿಲ್ ನಮಗಾಗುತ್ತೆ ಇದು. ಆ್ಯಂಡ್ ಮೇಕ್ ಶ್ಯೂರ್ ಯು ಸ್ಟೇ ದೇರ್, ಅಲ್ಲೇ ಇರಬೇಕು.
ಹೆವಿ ಅನಿಸ್ಲಿಲ್ಲ. ಈವ್ನಿಂಗ್ ಮತ್ತೆ ಡಿನ್ನರ್ ಮಾಡಬೇಕಲ್ವ, ಸೊ ಇದು ಲೈಟಾಗಿತ್ತು ಆ್ಯಂಡ್ ಟೇಸ್ಟಿ, ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ. ಇಷ್ಟೊತ್ತು ವಿಡಿಯೋನಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿನ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಮಾಡಿದ್ದು ಕಂಪ್ಲೀಟ್ ಖಾಲಿ ಆಗೋಯಿತು. ಸೊ ನಿಮ್ಮ ಮನೇಲೂ ಹೀಗೆ ಆಯಿತಾ? ಖಾಲಿ ಆಯಿತಾ? ಹೆಂಗಿತ್ತು ಟೇಸ್ಟ್? ಇನ್ನು ಏನು ಮಾಡ್ಯುಲೇಟ್ ಮಾಡ್ಬೋದು? ನೆಕ್ಸ್ಟ್ ವೀಡಿಯೋಗೆ ನಾನು ಇನ್ನೇನೆಲ್ಲ ಆ್ಯಡ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ do not forget to like, subscribe and share.